ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ಮಾಡ್ತಾ ಇದ್ದೀವಿ ಪುಂಡಿ ಪಲ್ಯ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಗುಂಗ್ರೂನ್ ಅಂತಾರೆ ಮತ್ತು ಪಪ್ಪು ಕೂಡ ಅಂತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ತುಂಬ ಸುಲಭವಾಗಿ ಮಾಡ್ಬೋದು. ನಾವು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ತುಂಬ ಸುಲಭವಾಗಿ ಬರುತ್ತೆ. ಇದು ಸುಲಭವಾಗಿ ಮಾಡ್ಬೋದು ಈ ಪುಂಡಿ ಪಲ್ಯ. ನೋಡಿ ಯಾವ ಥರ ಬಂದಿದೆ ನಮ್ಮದು ಪುಂಡಿ ಪಲ್ಯ. ನಿಮ್ಮದು ಈ ಥರ ಬರಬೇಕಂದ್ರೆ ನಾವು ಹೇಳೋ ವಿಧಾನದಲ್ಲಿ ಮಾಡಿ ಅಳತೆ ಪ್ರಮಾಣ ಕೂಡ ಜೊತೆಗೆ ನೋಡೋಣ. ಫಸ್ಟಿಗೆ ನಾವು ಮೆಣಸಿನ್ಕಾಯಿ ಹುರಿತಾ ಇದ್ದೀವಿ. ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೊಂಡು ತೊಗೋಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಬಾಯಲ್ಲಿ ಉರಿ ಬರೋಲ್ಲ ಇದು ಉರಿಯೋದ್ರಿಂದ. ಮತ್ತು ಪುಂಡಿ ಪಲ್ಯ ತೊಗೊಂಡಿದ್ದೀವಿ. ಇಲ್ಲಿ ಒಂದು ಹಿಡಿ ಸಾಕಿದ್ದಕ್ಕೆ ಜಾಸ್ತಿ ಇದೆ, ಒಂದು ಹಿಡಿ ಹಾಕೋಬೇಕು ಅಷ್ಟೇ ಇದಕ್ಕೆ. ನೋಡಿ ಯಾವ ಥರ ಹುರಿತಾ ಇದ್ದೀವಿ ಮೆಣಸಿನ್ಕಾಯಿ. ಈ ಥರ ಹುರಿದ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಹಬಳ ಚಬಳನ್ನು ಮಿಕ್ಸಿ ಮಾಡ್ಕೋಬೇಕು. ಜಾಸ್ತಿ ಸಣ್ಣ ಕೂಡ ಮಾಡ್ಕೋಬಾರ್ದು ಇದಕ್ಕೆ. ನೋಡಿ ಈ ಥರ ನೋಡಿ ತೊಗರಿ ಬೇಳೆ ಬೇಕು. ಇದಕ್ಕೆ 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ, ಮತ್ತು ಉಪ್ಪು 1 ಟೀ ಸ್ಪೂನ್ ಅಷ್ಟು, ಬೆಳ್ಳುಳ್ಳಿ 2 ಗಡ್ಡೆ, ಮತ್ತು ಜೀರಿಗೆ 1 ಟೀ ಸ್ಪೂನು, ಮತ್ತು ಕಡಲೆಬೀಜ 3 ರಿಂದ 4 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಅರಿಶಿಣ ಬಂದು 1 ಅರ್ಧ ಟೀ ಸ್ಪೂನ್ ಸಾಕು. ಮನೆಗೆ ಕುಕ್ಕರಲ್ಲಿ ಎಲ್ಲ ಹಾಕೊಳ್ಳೋ ಐಟಮು. ಪಾಲಕ್ ಸ್ವಲ್ಪ ಹಾಕೊಂಡಿದ್ದೀನಿ. ಆಮೇಲೆ ಬೇಳೆ 1 ಕಪ್ಪು. 1 ಕಪ್ ಬೇಳೆಗೆ 3 ಕಪ್ ನೀರು ಹಾಕೊಳ್ಳಿ. ಪುಂಡಿ ಪಲ್ಯ ಹಾಕೋತದೆ ನೋಡಿ, 1 ಹಿಡಿಯಷ್ಟು ಕೊತ್ತಂಬರಿ ಇದಕ್ಕೆ ಹಾಕೋತಾ ಇದ್ದೀನಿ. ರುಬ್ಬಿರೋ ಹಸಿ ಖಾರ ಹಾಕೋತಾ ಇದ್ದೀನಿ ಇದಕ್ಕೆ. ಮೆಣಸಿನ್ಕಾಯ್ದು ನೋಡಿ ಇದಕ್ಕೆ ಹಾಕೋತಾ ಇದ್ದೀನಿ. ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕುಕ್ಕರ್ನ ಕ್ಲೋಸ್ ಮಾಡ್ಕೋಬೇಕು. ಅರಿಶಿನ ಪೌಡ್ರ್, ಸ್ವಲ್ಪ ಎಣ್ಣೆ ಹಾಕೋಬೇಕು. 1 2 ರಿಂದ ನೀರು ಹಾಕೋತದೆ ನೋಡಿ. ಇದಕ್ಕೆ 3 ಕಪ್ ಅಷ್ಟು ಎಣ್ಣೆ ಕೂಡ ಹಾಕೋಬೇಕು. ಇದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕೋಣೈತೆ. ಎಲ್ಲ ಶೇಂಗಾ ಬೀಜ, ಕಡಲೆ ಬೀಜ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಬೇಕು. 3 ವಿಜಿಲ್ ಆದಮೇಲೆ ಎಲ್ಲ ಏರ್ ಔಟ್ ಆದಮೇಲೆ ಓಪನ್ ಮಾಡ್ಕೋಬೇಕು. ನೋಡಿ ಯಾವ ಥರ ಬಂತು ಪುಂಡಿ ಪಲ್ಯ. ಈ ಥರ ಮಗಿಸ್ಬೇಕು. ಅದಕ್ಕೆ ಪುಂಡಿ ಪಲ್ಯ ಆದಮೇಲೆ ಚೆನ್ನಾಗಿ 1 5 ರಿಂದ 6 ಸರಿ ಚೆನ್ನಾಗಿ ಮಗಿಸ್ಬೇಕು. ಇದಕ್ಕೆ ಈ ಥರ ನಾವು ಯಾವ ಥರ ಮುಗ್ಸೋದು ಅಂತ ಹೇಳ್ಬಿಟ್ಟು ತುಂಬ ಸುಲಭವಾಗಿ ಪುಂಡಿ ಪಲ್ಯ ಮಾಡ್ತಾಯಿದ್ದೀವಿ ಇವತ್ತು ನಾವು. ಒಂದು ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ ಇವು ಈ ಟೈಮಲ್ಲಿ ಹಾಕೋಬೇಕು. ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು. ಜೀರಿಗೆ ಹಾಕೋತೀವಿ ನೋಡಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಿ, ಕೊತ್ತಂಬರಿ ಕೂಡ ಇವಾಗ ಹಾಕ್ಕೊಂಡಿದ್ದೀವಿ, ಮತ್ತು ಉಪ್ಪು ಕೂಡ ಇವಾಗ ಹಾಕೋತಾ ಇದ್ದೀವಿ ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನ್ ಅಷ್ಟು. ನೋಡಿ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಗಿಸ್ಬೇಕು. ಇದಕ್ಕೆ ಸ್ವಲ್ಪ ಚೆನ್ನಾಗಿ ಮಗಿಸಿ ಇನ್ನೊಂದು 5 ನಿಮಿಷ ಕುದಿಸ್ಬೇಕು. ಇದಕ್ಕೆ ಚೆನ್ನಾಗಿ ನೀವು ಈ ಥರ ಮನೇಲಿ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ. ನೀವು ರೊಟ್ಟಿ ಇದು ನೋಡಿ ಕುದಿಸ್ತಾ ಇದ್ದೀವಿ. ಇನ್ನೊಂದು 5 ನಿಮಿಷ ಹತ್ತೋ ಚಾನ್ಸ್ ಇರುತ್ತೆ. ತುಂಬ ಲೋ ಫ್ಲೇಮಲ್ಲಿ ಸ್ವಲ್ಪ ಕುದಿಸ್ಕೋಬೇಕು. ಚಪಾತಿ, ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕಾಗುತ್ತೆ ಇದು. ಜೋಳದ ರೊಟ್ಟಿಗಂತೂ 7 ಮಾಡಿಸಿದ ಪಲ್ಯ ಇದು. ನಾವು ಹುರಿದಿರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಮೂಲಂಗಿ ತೊಗೊಂಡಿದ್ದೀವಿ, ಸ್ವಲ್ಪ ಚಟ್ನಿ ಪುಡಿ ತೊಗೊಂಡಿದ್ದೀವಿ, ಮತ್ತು ಪುಂಡಿ ಪಲ್ಯ ರೊಟ್ಟಿ ತೊಗೊಂಡಿದ್ದೀವಿ. ನೀವು ಈ ಥರ ಮನೆಯಲ್ಲೇ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತಪ್ಪದೆ ನಮ್ಮ ಚಾನಲ್ನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೈಪ್ ಬಂದಿದೆ, ಹೈಪ್ ಕೂಡ ಮಾಡಿ ಎಲ್ಲರೂ. ನಮಗೆ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯವಾಗಿರುತ್ತದೆ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.